ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀಮನ್ನಾರಾಯಣ. ಓಂ ಸಾಯಿರಾಮ್. ಸಾಯಿ ಭಕ್ತರಿಗೆ ನನ್ನ ನಮನ. ಇವತ್ತಿನ ದಿವಸ ಸಾಯಿಬಾಬಾ ವ್ರತವನ್ನು ಮಾಡುವುದು ಹೇಗೆ ಎಂದು ತಿಳ್ಕೊಳ್ಳೋಣ. ಮೊದಲಿನ ವಿಡಿಯೋದಲ್ಲಿ ಸಾಯಿಬಾಬಾ ವ್ರತವನ್ನು ಮಾಡುವುದಕ್ಕಿಂತ ಮೊದಲು ಸಾಯಿಬಾಬಾ ವ್ರತದ ನಿಯಮಗಳನ್ನ ತಿಳಿಸ್ಕೊಟ್ಟಿದ್ದೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ಸಾಯಿಬಾಬಾ ವ್ರತವನ್ನು ಯಾವ ರೀತಿ ಆಚರಿಸಬೇಕು ಅಂತೇಳಿ ತಿಳ್ಕೊಳ್ತಾ ಹೋಗೋಣ. ಗಂಡಸರಾಗಿರ್ಬೋದು, ಮಕ್ಕಳಾಗಿರ್ಬೋದು, ವೃದ್ಧರಾಗಿರ್ಬೋದು, ಯಾರು ಬೇಕಾದ್ರೂ ಆದ್ರೆ ಮೊದಲನೇದಾಗಿ ಮನೆಯನ್ನ ಮತ್ತೆ ಮನಸ್ಸನ್ನ ಶುಚಿಯಾಗಿ ಇಟ್ಕೋಬೇಕು. ಸರಿನಾ? ಶುಚಿಯಾಗಿ ಇಟ್ಕೋಬೇಕು. ಅದಕ್ಕೆ ಗುರುವಾರವೇ ಪ್ರಸಕ್ತವಾದಂತಹ ದಿನವಾಗಿರುತ್ತೆ. ಸರಿನಾ? ಆದ್ರಿಂದ ಮೊದಲಾಗಿ ಯಾವಾಗಲೂ ಹೇಳ್ದಂಗೆ ಮನೆಯನ್ನ ಶುಚಿ ಮಾಡಿ ಇಟ್ಕೋಬೇಕು. ಜೊತೆಗೆ ದೇವರ ಕೋಣೆಯನ್ನು ಕೂಡ ಶುಚಿ ಮಾಡಿ ಇಟ್ಕೊಳ್ಳುವಂಥದ್ದು. ಇನ್ನ ದೇವರ ಕೋಣೆ ಶುಚಿಯೆಲ್ಲ ಆದ್ಮೇಲೆ ವಿಗ್ರಹ, ಬಾಬಾರವರ ವಿಗ್ರಹ ಇದ್ದಂಥ ಪಕ್ಷದಲ್ಲಿ ವಿಗ್ರಹವನ್ನು ಇಟ್ಟು ಪೂಜೆ ಮಾಡುವಂಥ, ಇಲ್ಲಪ್ಪ ನನ್ನ ಹತ್ರ ಫೋಟೋ ಮಾತ್ರ ಇದೆ ಅಂತ ಅನ್ನೋರು ಫೋಟೋವನ್ನು ಇಟ್ಟು ಪೂಜೆಯನ್ನು ಮಾಡುವಂಥ. ಯಾವ ರೀತಿ? ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಎದ್ದು ಸ್ನಾನಾದಿಗಳನ್ನ ಮಾಡಿ ಬಾಬಾರವರ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡುವಂಥದ್ದು ಮೊದಲನೇದಾಗಿ. ಸರಿನಾ? ಅಭಿಷೇಕವನ್ನು ಮಾಡುವಂಥದ್ದು ಕ್ಷೀರಾಭಿಷೇಕ ಆಗಿರ್ಬೋದು, ಇಲ್ಲ ಅಂತ ಅಂದ್ರೆ ಪಂಚಾಮೃತವನ್ನು ಮಾಡಬಹುದು, ಇಲ್ಲ ಅಂದ್ರೆ ಬರೀ ಜಲಾಭಿಷೇಕವನ್ನು ಮಾಡಿದ್ರೆ ಒಳ್ಳೇದಾಗುತ್ತೆ. ಸರಿನಾ? ಮಾಡುವಂಥದ್ದು ಅಭಿಷೇಕವನ್ನು ಮಾಡಿ ದೇವರನ್ನ ಹೇಗೆ ಇಡಬೇಕು? ಬಾಬಾರವರನ್ನ ಒಂದು ಆಸನವನ್ನ ರೆಡಿ ಮಾಡ್ಕೋಬೇಕು. ಸರಿನಾ? ಆಸನ ಅಂದ್ರೆ ಹೇಗೆ? ಚಿಕ್ಕದಾದಂತಹ ಮನೆಯ ಮೇಲೆ ಒಂದು ಹಳದಿ ಬಣ್ಣದ ವಸ್ತ್ರವನ್ನು ಹಾಕುವಂಥದ್ದು. ವಿಶೇಷವಾಗಿ ಹಳದಿ ಬಣ್ಣದ ವಸ್ತ್ರವನ್ನೇ ಹಾಕಬೇಕು. ಸರಿನಾ? ಅದರ ಮೇಲೆ ಬಾಬಾರವರ ಬಿಂಬ ಅಂದ್ರೆ ವಿಗ್ರಹವನ್ನು ಇಡುವಂಥದ್ದು. ಜೊತೆಗೆ ಫೋಟೋ ಇದ್ರೆ ಫೋಟೋವನ್ನು ಇಡುವಂಥದ್ದು. ಬಾಬಾರವರಿಗೆ ಇಟ್ಟು ಗಂಧ ಕುಂಕುಮದಿಂದ ಅಲಂಕಾರವನ್ನು ಮಾಡುವಂಥದ್ದು. ಮಾಡಿದ ನಂತರ ಅದಕ್ಕೆ ಹೂವು ಹಾರಾದಿಗಳನ್ನ ಹಾಕಿ ಅಲಂಕಾರವನ್ನು ಮಾಡುವಂಥದ್ದು. ಅಲಂಕಾರವನ್ನು ಮಾಡಿದ ಮೇಲೆ ಬಾಬಾರವರ ಮುಂದೆ ಕೂತು ದೃಢವಾದಂಥ ಸಂಕಲ್ಪವನ್ನು ಮಾಡುವಂಥದ್ದು. ನಾನು ಏತಕ್ಕಾಗಿ ನಾನು ವ್ರತವನ್ನ ಮಾಡ್ತಾ ಇದ್ದೀನಿ ಅನ್ನುವಂತಹ ವಿಶೇಷವಾಗಿ ಇದು ತಲೆಯಲ್ಲಿ ಇಟ್ಕೋಬೇಕಾದಂತಹ ಒಂದು ವಿಚಾರ. ನಾವು ಸುಮ್ಮನೆ ದೇವರ ಮುಂದೆ ಕುತ್ಕೊಂಡು ನಾನು ವ್ರತವನ್ನು ಮಾಡ್ತೇನೆ ಅಂತೇಳಿ ಮಾಡುವುದಿಲ್ಲ. ನಾವು ದೃಢವಾದಂತಹ ಸಂಕಲ್ಪವನ್ನು ಮಾಡ್ಕೋಬೇಕು. ಸರಿನಾ? ಏನಂತೇಳಿ ಸಂಕಲ್ಪ ಮಾಡ್ಕೋಬೇಕು? ಬಾಬಾ, ನಾನು ಇವತ್ತಿನ ದಿವಸ ಇಂಥ ಕಾರ್ಯಕ್ಕಾಗಿ, ಅಂದ್ರೆ ಯಾವ್ದಾದ್ರು ಒಂದು ಓದಿನ ವಿಚಾರವಾಗಿ ಆಗಿರಬಹುದು, ಯಾವ್ದೊಂದು ಅನಾರೋಗ್ಯದ ವಿಚಾರವಾಗಿ ಒಳ್ಳೆ ಆರೋಗ್ಯ ಸಿಗ್ಲಿ ಅಂತೇಳಿ ಒಂದು ವಿಚಾರವಾಗಿ ಆಗಿರಬಹುದು. ಸರಿನಾ? ಯಾವ್ದಾದ್ರು ಕೆಲಸ ಕಾರ್ಯಗಳ ನಿಮಿತ್ತವಾಗಿ ಸಂಕಲ್ಪವನ್ನು ಮಾಡುವಂಥದ್ದು. ವಿಶೇಷವಾಗಿ ಸಂತಾನವಿಲ್ಲದಂತಹ ಸ್ತ್ರೀಯ ಪುರುಷರಿಗೆ ಸಂತಾನ ಭಾಗ್ಯ ಸಿಗ್ಲಿ ಅಂತೇಳಿ ಸಂಕಲ್ಪವನ್ನು ಮಾಡುವಂಥದ್ದು. ನೀವು ಏನಕ್ಕಾದ್ರಾಗ್ಲಿ ಸಂಕಲ್ಪವನ್ನು ಮಾಡಿ, ಅದು ದೃಢವಾಗಿರ್ಬೇಕು. ಸರಿನಾ? ಆ ದೃಢ ಸಂಕಲ್ಪವೇ ಆ ಬಾಬಾರವರ ಸಂಪೂರ್ಣ ಫಲ ಸಿಗುವುದಕ್ಕೆ ಕಾರಣವಾಗಿ ಆಗತ್ತೆ. ಅದಕ್ಕೋಸ್ಕರವಾಗಿ ಮೊದಲನೇದಾಗಿ ಸಂಕಲ್ಪವನ್ನು ಮಾಡಬೇಕು. ಯಾವ ರೀತಿ? ಇದ್ದಂಥ ಪಕ್ಷಿ ಅಕ್ಷತೆ ಮತ್ತೆ ಹೂವನ್ನ ಎಡಗೈಯ ಮೇಲೆ ಅಕ್ಷತೆ ಹಾಕೊಂಡು ಬಲಗೈನ ಹೂವು ಅಕ್ಷತೆಯನ್ನು ಹಾಕೊಂಡು ಬಲಗೈನ ಅದರ ಮೇಲೆ ಮುಚ್ಚಿ ಬಲಗಡೆ ತೊಡೆಯ ಮೇಲೆ ಇಟ್ಕೊಂಡು ಸಂಕಲ್ಪವನ್ನು ಮಾಡುವಂಥದ್ದು. ಸರಿನಾ? ಸಂಕಲ್ಪವಾದ ನಂತರ ಆ ಹೂವು ಅಕ್ಷತೆನ ಬಾಬಾರವರ ಪಾದಕ್ಕೆ ಅರ್ಪಣೆ ಮಾಡುವಂಥದ್ದು. ಬಾಬಾರವರ ಪಾದಕ್ಕೆ ಅರ್ಪಣೆ ಮಾಡಿ ನೀವು ಏನು ಮಾಡಬೇಕು ಅಂತ ಅಂದ್ರೆ ಧೂಪ ದೀಪ ನೈವೇದ್ಯವನ್ನು ಮಾಡಬೇಕು. ಸರಿನಾ? ಅದೇ ನಿಮಗೆ ನಿಯಮದಲ್ಲಿ ಹೇಳಿರೋ ಹಾಗೆ ಯಾವುದೇ ರೀತಿಯಾದಂಥ ಸಿಹಿ ತಿಂಡಿಗಳನ್ನಾದರೂ ಸರಿ ಬಾಬಾರವರಿಗೆ ನೈವೇದ್ಯವನ್ನು ಮಾಡಬೇಕು. ನೈವೇದ್ಯವಾದ ಬಳಿಕ ಏನು ಮಾಡಬೇಕು? ಅದೇ ಸಂಗೀತ ಆಮೇಲೆ ಭಕ್ತಿ ಗೀತೆಗಳನ್ನ ಬಾಬಾರವರಿಗೆ ಹೇಳುವಂಥದ್ದು, ಬಾಬಾರವರಿಗೆ ಖುಷಿ ಪಡಿಸುವಂಥದ್ದು. ಸರಿನಾ? ಸಂಗೀತಗಳಾಗಿರ್ಬಹುದು, ಭಕ್ತಿ ಗೀತೆಗಳಾಗಿರ್ಬಹುದು, ಬಾಬಾರವರ ನಾಮಗಳೇ ಆಗಿರಬಹುದು. ಸರಿನಾ? ಇದನ್ನ ಬಾಬಾರವರ ಮುಂದೆ ಹೇಳುವಂಥದ್ದು. ಅದಾದ ನಂತರ ಮಹಾಮಂಗಳಾರತಿಯನ್ನು ಮಾಡುವಂಥದ್ದು. ಮಹಾಮಂಗಳಾರತಿ ಮಾಡಿದ ಮೇಲೆ ಏನು ಮಾಡಬೇಕಪ್ಪ ಅಂತ ಅಂದ್ರೆ ಒಂದಷ್ಟು 108 ಬಾಬಾರವರ ನಾಮಾವಳಿ ಇದೆ, ಅಂದ್ರೆ ಅಷ್ಟೋತ್ತರವಳಿ ಇದೆ ಬುಕ್ನಲ್ಲಿ. ಅದು ಇದೇ ರೀತಿಯಾದಂಥ ಶ್ರೀ ಸಾಯಿಬಾಬಾ ವ್ರತ ಅಂತೇಳಿ ಇದೇ ರೀತಿಯಾದಂಥ ಬುಕ್ ಇದೆ. ಈ ಬುಕ್ಕಿನಲ್ಲಿ ಕೊನೆಯಲ್ಲಿ ಏನಪ್ಪಾ ಇದೆ ಅಂತಂದ್ರೆ 108 ಬಾಬಾರವರ ಅಷ್ಟೋತ್ತರಗಳಿದೆ. ಮಹಾಮಂಗಳಾರತಿ ಆದ ನಂತರ, ಸರಿನಾ? ಇದು ಮಹಾಮಂಗಳಾರತಿ ಆದ ನಂತರ ಬಾಬಾರವರ 108 ಅಷ್ಟೋತ್ತರವನ್ನ ಒಂದೊಂದೇ ಪುಷ್ಪವನ್ನ ಬಾಬಾರವರ ಪಾದಕ್ಕೆ ಹಾಕ್ತಾ ಏನ್ ಮಾಡ್ಬೇಕು? ಅಷ್ಟೋತ್ತರವನ್ನ ಓದ್ತಾ ಬರುವಂಥದ್ದು. ನಿಧಾನವಾಗಿ ಬಾಬಾರವರನ್ನ ಮನಸ್ಸಿನಲ್ಲಿ ಧ್ಯಾನವನ್ನು ಮಾಡುತ್ತಾ ನೀವು ಎಷ್ಟು ಬಾಬಾರವರ ಧ್ಯಾನವನ್ನ ಮನಸ್ಸಿನಲ್ಲಿ ದೃಢವಾಗಿ ಮಾಡ್ತೀರೋ
ಅಷ್ಟು ನಿಮಗೆ ಫಲವನ್ನು ಬಾಬಾರವರು ಅತಿ ಶೀಘ್ರವಾಗಿ ಕೊಡ್ತಾ ಹೋಗ್ತಾರೆ. ಅದಕ್ಕೋಸ್ಕರವಾಗಿ ನೀವು ವ್ರತವನ್ನು ಮಾಡಬೇಕಾದ್ರೆ ಮೊದಲೇ ಹೇಳ್ದಂಗೆ ಮನೆ ಮತ್ತು ಮನಸ್ಸು ಎರಡೂ ಕೂಡ ಶುದ್ಧಿಯಾಗಿ ಇರಬೇಕಂತೆ. ಅದಕ್ಕೋಸ್ಕರವಾಗಿ ನೀವು ಮನಸ್ಸನ್ನು ಶುದ್ಧಿಯಾಗಿಟ್ಕೊಂಡು ಬಾಬಾರವರ ವ್ರತವನ್ನು ಎಷ್ಟು ದೃಢವಾಗಿ ಸಂಕಲ್ಪವನ್ನು ಮಾಡ್ತೀರೋ ಅಷ್ಟು ಬೇಗ ಫಲ ನಿಮಗೆ ಸಿಗ್ತಾ ಹೋಗುತ್ತೆ. ಅದಕ್ಕೋಸ್ಕರವಾಗಿ 108 ಅಷ್ಟೋತ್ತರವನ್ನು ಓದುವಂತೆ. ಜೊತೆಗೆ ಅದರಲ್ಲೇ ಕೂಡ ಒಂದೊಂದು ವಾರಕ್ಕೂ ಕೂಡ ಒಂದೊಂದು ಕತೆ ಇದೆ. ಅದೇ ರೀತಿಯಾಗಿ ಆ ಅಷ್ಟೋತ್ತರ ಹೇಳಿದ ನಂತರ ಒಂದೊಂದು ಕಥೆಯನ್ನ ಹೇಳ್ತಾ ಬರುವಂಥದ್ದು. ಇನ್ನು ಕತೆ ಓದಿದ ಮೇಲೆ ಏನ್ ಮಾಡಬೇಕು ಸರಿನಾ? ಕತೆ ಓದಿದ ಮೇಲೆ ಬಾಬಾರವರಿಗೆ ಒಂದಷ್ಟು ಕೂತಲ್ಲೇ ಜಾಗದಲ್ಲಿ ಒಂದಷ್ಟು ಧ್ಯಾನವನ್ನ ಮಾಡುವಂಥದ್ದು. 108 ಜಪ ಅಂತ ಹೇಳ್ತೀವಿ, ಜಪವನ್ನು ಮಾಡುವಂಥದ್ದು. ಏನ್ ಮಾಡಬೇಕು ಜಪವನ್ನ ಅಲ್ವಾ? ಅದು ಕೂಡ ನಾವು ತಿಳ್ಕೊಬೇಕು. ಜಪವನ್ನ ಏನು ಮಾಡಬೇಕು? ಓಂ ಸಾಯಿನಾಥಾಯ ನಮಃ ಅಂತ ಇರ್ಬೋದು, ಓಂ ಸಾಯಿರಾಮ್ ಅಂತ ಇರ್ಬೋದು, ಬರೀ ಸಾಯಿನಾಥಾಯ ನಮಃ ಅಂತ ಹೇಳ್ಬೋದು, ಸಾಯಿ ದೇವಾಯ ನಮಃ ಅಂತ ಹೇಳ್ಬೋದು. ನಿಮಗೆ ಯಾವ ರೀತಿಯಾಗಿ ಸಾಯಿಬಾಬಾರವರ ನಾಮ ಅರ್ಚನೆಯನ್ನ ಮಾಡಬೇಕು ಅನ್ಸುತ್ತೋ ಮನಸ್ಸಿನಲ್ಲಿ 108 ಜಪವನ್ನ ಮಾಡುವಂತ ಸರಿನಾ? ಈ ಜಪವನ್ನು ಮಾಡೋದ್ರಿಂದ ಆತ್ಮವು ಶುದ್ಧಿ ಆಗುತ್ತೆ. ಜೊತೆಗೆ ಬಾಬಾರವರಿಗೆ ಅತೀ ಬೇಗ ನಿಮ್ಮ ಏನ್ ಹೇಳ್ತೀರಿ ನಿಮ್ಮ ಬೇಡಿಕೆ ಕೂಡ ಅವರಿಗೆ ಸಲ್ಲುತ್ತೆ. ಅದಕ್ಕೋಸ್ಕರವಾಗಿ ಅತೀ ಬೇಗವಾಗಿ ಸಲ್ಲಬೇಕು ಅಂತ ಅಂದ್ರೆ ನೀವು ಧ್ಯಾನ ರೂಪವಾಗಿ ಒಂದು ಜಪವನ್ನು ಮಾಡುವಂಥದ್ದು. ಜಪವನ್ನು ಮಾಡಿದ ಮೇಲೆ ಏನು ಮಾಡ್ಬೇಕಂತ ಅಂದ್ರೆ ನೀವು ಏನಪ್ಪ ದೇವಸ್ಥಾನ, ವಿಶೇಷವಾಗಿ ದೇವಸ್ಥಾನ, ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಯಾವ ದೇವಸ್ಥಾನ ಇದೆ, ಸಾಯಿ ಮಂದಿರ ಇದೆ, ಆ ಸಾಯಿ ಮಂದಿರಕ್ಕೆ ಹೋಗಿ ಏನು ಮಾಡಬೇಕು, ನೀವು ಒಂದು ದೇವರ ದರ್ಶನವನ್ನು ಮಾಡಿದರೆ ವಿಶೇಷವಾದಂಥ ಫಲ ಸಿಗುತ್ತೆ ನಿಮಗೆ ಸರಿನಾ? ಯಾಕೆ ಅಂತಂದ್ರೆ ಅವತ್ತಿನ ದಿವಸ ನೀವು ವ್ರತವನ್ನು ಪ್ರಾರಂಭ ಮಾಡಿರ್ತೀರಿ. ಪ್ರಾರಂಭವಾದ ನಂತರ ನೀವೇನು ಮಾಡ್ಬೇಕಂತ ಅಂದ್ರೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬಾಬಾರವರ ದಿವ್ಯ ದರ್ಶನವನ್ನು ಪಡಿಬೇಕು. ಹೋಗಿ ಏನು ಮಾಡ್ಬೇಕಪ್ಪ ಅಂತಂದ್ರೆ ಒಂದಷ್ಟು ಅಲ್ಲೇ ಕೂತ್ಕೊಂಡು ನೀವು ಮತ್ತಷ್ಟು ಸಂಕಲ್ಪವನ್ನು ಮಾಡಬೇಕು. ಏಕೆಂದರೆ ನಾನು ಈ ರೀತಿಯಾದಂತಹ ವಿಚಾರಕ್ಕಾಗಿ ಒಂದು ದೃಢ ನಿರ್ಧಾರವಾದಂಥ ಸಂಕಲ್ಪವನ್ನು ಮಾಡಿ ನಿನ್ನ ಬಳಿ ನನ್ನ ಈ ಬೇಡಿಕೆಗಳನ್ನು ಇಟ್ಟಿದ್ದೀನಿ, ಅದನ್ನು ನೀನು ಈಡೇರಿಸು ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಬಾಬಾರವರ ದಿವ್ಯ ದರ್ಶನವನ್ನು ಮಾಡಿ ನೀವು ಮನೆಗೆ ಬರುವಂಥದ್ದು. ಆ ವ್ರತವನ್ನು ಮಾಡುವಂತಹ ಸಮಯದಲ್ಲಿ ಒಂದು ಹೊತ್ತು ನೀವು ಉಪವಾಸ ಇರಲೇಬೇಕು. ಸರಿ, ನೀವು ಯಾವ ಟೈಮಲ್ಲಿ ಮಾಡ್ತೀರಿ ಅಂದರೆ ಪ್ರಾತಃ ಕಾಲ ಆಗಿರ್ಬೋದು, ಬೆಳಗ್ಗೆ ಆಗಿರ್ಬೋದು, ಮಾಧ್ಯಾಹ್ನಿಕ ಆಗಿರ್ಬೋದು, ಸಾಯಂಕಾಲ. ನೀವು ಅತಿ ಸೂಕ್ತವಾದಂತಹ ಸಮಯ ಯಾವುದು ಅಂತ ಅಂದರೆ ಪ್ರಾತಃ ಕಾಲದಲ್ಲಿ ಮಾಡಿದರೆ ಇನ್ನಷ್ಟು ಫಲ ನಿಮಗೆ ಸಿಗ್ತಾ ಹೋಗುತ್ತೆ ಸರಿನಾ? ಅದಾದ ಮೇಲೆ ದೇವಸ್ಥಾನದಿಂದ ಮನೆಗೆ ಬಂದು ನೀವು ಮಾಡಿರ್ತಕ್ಕಂತಹ ದೇವರಿಗೆ ನೈವೇದ್ಯವನ್ನು ಇಟ್ಟಿರ್ತಕ್ಕಂತಹ ಸಿಹಿ ಪದಾರ್ಥವನ್ನು ನೀವು ಕೂಡ ಸ್ವಲ್ಪ ತಗೊಂಡು ಅವತ್ತಿನ ದಿವಸ ಒಂದು ಹೊತ್ತು ಉಪವಾಸ ಇದ್ರೆ ಒಳ್ಳೆಯದು. ಇಲ್ಲಪ್ಪ ನನಗೆ ಪೂರ್ತಿ ದಿನ ಗುರುವಾರ ಇರ್ತೀನಿ, ಇನ್ನೂ ಒಳ್ಳೆಯದು ಇರಿ. ಮತ್ತೆ ಆ ಪೂರ್ತಿ ದಿನ ಉಪವಾಸ ಇದ್ದು ರಾತ್ರಿ ಪುನಃ ದೇವಸ್ಥಾನಕ್ಕೆ ಹೋಗಿ ರಾತ್ರಿಯ ಒಂದು ಧೂಪಾರತಿಯನ್ನು ಮುಗಿಸ್ಕೊಂಡು ಮನೆಗೆ ಬಂದರೆ ಇನ್ನಷ್ಟು ಫಲ ನಿಮಗೆ ಸಿಗ್ತಾ ಹೋಗುತ್ತೆ ಸರಿನಾ? ಅದಾದ ನಂತರ ಬಂದು ನೀವು ಭೋಜನವನ್ನು ಮಾಡಿದರೆ ಇನ್ನಷ್ಟು ಫಲ ಸಿಗ್ತಾ ಹೋಗುತ್ತೆ ಸರಿನಾ? ಅದೇ ರೀತಿಯಾಗಿ ಈ ರೀತಿಯಾಗಿ ಬಾಬಾನ ನಾಮಸ್ಮರಣೆ ಆಗಿರ್ಬೋದು, ಜಪತಪಗಳಾಗಿರ್ಬೋದು, ವ್ರತಗಳಾಗಿರ್ಬೋದು, ಎಲ್ಲವನ್ನು ಮಾಡುವಂಥದ್ದು ಸರಿನಾ? ಈ ವಿಚಾರವಾಗಿ ವ್ರತವನ್ನು ಮಾಡುವಂತಹ ವಿಚಾರ ಈ ರೀತಿ ಇರುತ್ತೆ ಸರಿನಾ? ಈ ವ್ರತದ ವಿಚಾರವಾಗಿ ನಿಮಗೇನಾದರೂ ಈ ವಿಡಿಯೋದಲ್ಲಿ ಸೂಕ್ತ ಮಾಹಿತಿ ಸಿಕ್ತು ಅಂತ ಹೇಳಿದ್ರೆ ಇನ್ನಷ್ಟು ವಿಚಾರವಾಗಿ ನಿಮಗೇನಾದರೂ ಬೇಕು ಅಂತ ಅಂದರೆ ಈ ಪೇಜನ್ನ ಫಾಲೋ ಮಾಡಿ. ಸಾಯಿಬಾಬಾ ಎಲ್ಲರಿಗೂ ಒಳ್ಳೇದು ಮಾಡಲಿ. ಹೇಗೆ ಮಾಡೋದು ಅಂತೇಳಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದೇ ರೀತಿಯಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಉಪಯುಕ್ತ ಆಗಿದೆ ಅಂತ ಅಂದರೆ ಓಂ ಸಾಯಿರಾಮ್ ಎಂದು ಕಮೆಂಟ್ ಮಾಡಿ. ಇದೇ ರೀತಿಯಾದಂತಹ ಬಾಬಾರವರ ವಿಶೇಷವಾದಂತಹ ವಿಡಿಯೋಗಳಿಗಾಗಿ ಇನ್ನಷ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಇನ್ನಷ್ಟು ಜನಕ್ಕೆ ಅಂತೇಳಿ ಹೇಳ್ತಾ ಓಂ ಸಾಯಿರಾಮ್, ಜೈ ಶ್ರೀಮನ್ನಾರಾಯಣ. ಎಲ್ಲರಿಗೂ ಸಾಯಿಬಾಬಾ ಸನ್ಮಂಗಳವನ್ನು ತರಲಿ.